ನಮಸ್ಕಾರ ವೀಕ್ಷಕರೇ, ಇವತ್ತು ಸತ್ಯನಾರಾಯಣ ಪೂಜೆಗೆ ಬೇಕಾದಂಥ ಪ್ರಸಾದನ ಹೇಗೆ ತಯಾರು ಮಾಡೋದು ಅದ್ರ ಬಗ್ಗೆ ಮಾತಾಡೋಣ. ಓಕೆ, ಮೊದಲು ಈ ಥರ ಪಾತ್ರೆಯಲ್ಲಿ ಮಾರ್ಕೆಟ್ನಲ್ಲಿ ಬಿಳಿ ರವೆ ಅಂತ ಸಿಗುತ್ತೆ. ಸೊ ಅದೇ ರವದಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಬಿಳಿ ರವೆ ತೊಗೊಂಡು ಬಂದು ಅದಕ್ಕೆ ತುಪ್ಪ ಹಾಕಿ ಈ ಥರ ಹುರ್ಕೊಳ್ಬೇಕು. ಓಕೆನಾ, ಇವಾಗ ನೋಡ್ತಾ ಇದ್ದೀರಲ್ಲ, ತುಪ್ಪ ಹಾಕ್ತಾ ಇದ್ದೀವಿ ರವಕ್ಕೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು. ಓಕೆ, ನಾವು ಸ್ವಲ್ಪ ರವೆ ತೊಗೊಂಡಿದ್ದೀವಿ. ಇವಾಗ ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾದ ಎಷ್ಟು ಬೇಕೋ ಅಷ್ಟೇ ಪ್ರಸಾದನ ರೆಡಿ ಮಾಡ್ತಾಯಿದ್ವಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ರವದಲ್ಲಿ ಜಾಸ್ತಿ ತುಪ್ಪ ಹಾಕಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಕಲಿಸ್ತಾ ಇದ್ದೀವಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ತುಪ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ರುಚಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ರವಕ್ಕೂ ಹತ್ತಬೇಕಲ್ಲ ತುಪ್ಪ, ಅದಕ್ಕೆ ಈ ಥರ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಹುರ್ಕೊಳ್ಬೇಕು. ಓಕೆನಾ, ರವೆ ಕೆಂಪಗೆ ಆಗಬೇಕು. ಕೆಂಪಗೆ ಹುರ್ಕೊಂಡ್ರೆ ನೋಡ್ತಾ ಇದ್ದೀರಲ್ಲ, ಬಾಣಲೆ ಸುತ್ತಲೂ ಕೆಂಪಗೆ ಕೆಂಪಗೆ ಆದರೆ ಪ್ರಸಾದ ತುಂಬ ಟೇಸ್ಟಾಗಿ ಬರುತ್ತೆ. ಮತ್ತು ಇನ್ನೊಂದು, ಎಣ್ಣೆ ಹಾಕಿನೂ ಹುರ್ಕೊಳ್ಬೋದು, ಆದರೆ ತುಪ್ಪ ಹಾಕಿದರೆ ತುಂಬ ರುಚಿ ಬರುತ್ತೆ. ಎಣ್ಣೆ ಹಾಕಿ ಕೂಡ ಮಾಡ್ಬೋದು. ತುಪ್ಪ ಇಲ್ಲ ಅಂತ ಅನ್ನೋರು ಎಣ್ಣೆ ಹಾಕಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಕೆಂಪಾಗಿದೆ ರವೆ ಇಲ್ಲಿ. ಓಕೆ, ಇವಾಗ ಈ ಥರ ಪ್ಲೇಟ್ನಲ್ಲಿ ತೆಗಿತಾ ಇದ್ದೀವಿ. ರವೆನ ಹುರ್ಕೊಂಡಿದ್ದೀವಿ, ಚೆನ್ನಾಗಿ ರೆಡ್ ಆಗಿದೆ ನೋಡಿ. ಓಕೆ, ನಂತರ ಇವಾಗ ಮುಂದೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇದನ್ನು ಮತ್ತೆ ನೋಡ್ತಾ ಇದ್ದೀರಲ್ಲ. ಓಕೆ, ಇವಾಗ ಮತ್ತೆ ಇದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀವಿ. ಇವಾಗ ನೀರು ಹಾಕ್ಕೊಳ್ಬೇಕು ಇದಕ್ಕೆ. ಅಂದರೆ ನೀವು ಉಪ್ಪಿಟ್ಟು ಮಾಡ್ತೀರಲ್ಲ, ಉಪ್ಪಿಟ್ಟು ಮಾಡುವಾಗ ಎಷ್ಟು ರವೆಗೆ ಎಷ್ಟು ನೀರು ಬೇಕೋ ಅಷ್ಟು ನಿಮ್ಗೆ ಗೊತ್ತೇ ಇರುತ್ತೆ, ಹೇಳಬೇಕಾಗಿಲ್ಲ ಅದನ್ನು. ಸೊ ಇವಾಗ ಅಷ್ಟು ರವೆಗೆ ಇಷ್ಟು ನೀರು ಬೇಕಾಗುತ್ತೆ. ಸೊ ಅದಕ್ಕೆ ಅಷ್ಟು ನೀರು ಹಾಕ್ಕೊಂಡಿದ್ದೀವಿ. ಇವಾಗ ಚೆನ್ನಾಗಿ ಉದುರಾಗಿ ಆಗೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಗೊತ್ತಾಗುತ್ತೆ. ಓಕೆನಾ, ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಟು ಗೆಸ್. ಓಕೆ, ನೋಡ್ತಾ ಇದ್ದಾರಲ್ಲ, ಚೆನ್ನಾಗಿ ಕುದಿಬೇಕು ನೀರು. ಓಕೆ, ಚೆನ್ನಾಗಿ ಕುದ್ದಾದ್ಮೇಲೆ ಮತ್ತೆ ಇದಕ್ಕೆ ಏಲಕ್ಕಿ ಪುಡಿ. ಓಕೆ, ಏಲಕ್ಕಿ ಪುಡಿನ ಆ್ಯಡ್ ಮಾಡಬೇಕು ಟೇಸ್ಟ್ ಸಲುವಾಗಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಏಲಕ್ಕಿ ಹಾಕ್ತಾ ಇದ್ದೀವಿ. ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಓಕೆ, ನೋಡಿ ಚೆನ್ನಾಗಿ ಕುದ್ದಿದೆ. ಓಕೆ, ಇವಾಗ ಮತ್ತೆ ಇದಕ್ಕೆ ಡ್ರೈ ನಟ್ಸ್ ಹಾಕ್ಕೊಳ್ಳೋಣ. ಗೋಡಂಬಿ ಹಾಕ್ತಾ ಇದ್ದೀವಿ ಇಲ್ಲಿ. ನೀವು ದ್ರಾಕ್ಷಿ ಹಾಕ್ಬೋದು, ಮತ್ತು ಪಿಸ್ತಾ ಅಥವಾ ಕ್ಯಾಬೇಜ್ ಅಂತ ಸಿಗುತ್ತೆ. ನೀವು ಎಲ್ಲ ಥರದ ಡ್ರೈ ನಟ್ಸ್ನ ಆ್ಯಡ್ ಮಾಡ್ಬೋದು ರುಚಿಗೋಸ್ಕರ, ಮತ್ತು ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಗೋಡಂಬಿ ಹಾಕಿದ್ದೀವಿ, ಕುದಿಯೋ ನೀರೆಲ್ಲ ಹಾಕಿದ್ದೀವಿ. ಚೆನ್ನಾಗಿ ಈ ಥರ ಮುರ್ಕೊಂಡು ಹಾಕಬೇಕು. ನಾವು ಗೋಡಂಬಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ, ಯಾಕಂದರೆ ನಮ್ಮ ಮನೇಲಿ ಗೋಡಂಬಿ ಮಾತ್ರ ಇತ್ತು. ಸೊ ನೀವು ದ್ರಾಕ್ಷಿ ಹಾಕ್ಬೋದು, ಮತ್ತು ಪಿಸ್ತಾ, ಈ ಥರ ಅನೇಕ ಡ್ರೈ ನಟ್ಸ್ ಸಿಗುತ್ತೆ ಮಾರ್ಕೆಟ್ನಲ್ಲಿ, ಅದೆಲ್ಲವೂ ಹಾಕ್ಬೋದು. ಇವಾಗ ಹುರ್ಕೊಂಡಂಥ ರವೆನ ಆ್ಯಡ್ ಮಾಡ್ತಾ ಇದ್ದೀವಿ ನೋಡಿ, ಕುದೀತಾ ಇರೋ ನೀರಲ್ಲಿ. ಓಕೆ, ಈ ಥರ ಹಾಕ್ಕೊಳ್ತಾ ಇದ್ದೀವಿ.
ನೋಡ್ತಾ ಇದ್ದೀರಲ್ಲ, ತುಂಬ ಕ್ಲಿಯರ್ ಆಗಿನೇ ಕಾಣಿಸ್ತಾ ಇದೆ. ಈ ಥರ ರವಾನ ಅಟ್ಟು ಹಾಕೊಂಡು ಬಿಡೋಣ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಒಂಥರ ಸೇಮ್ ಉಪ್ಪಿಟ್ಟು ಮಾಡ್ತೀವಲ್ಲ, ಉಪ್ಪಿಟ್ಟು ಥರನೇ ಇರುತ್ತೆ. ಅದೇ ರೀತಿ ಉಪ್ಪಿಟ್ಟಿಗೆ ಎಷ್ಟು ನೀರು ಹಾಕೊಂಡಿರ್ತೀವೋ ಉಪ್ಪಿಟ್ಟು ಮಾಡೋಕ್ಕೆ ಅದೇ ರೀತಿ ಮಾಡೋದು. ಚೆನ್ನಾಗಿ ಕುದಿಸ್ಬೇಕು ಇದನ್ನು. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇಡಬೇಕು. ನೋಡಿ, ತುಂಬ ಚೆನ್ನಾಗಾಗಿದೆ ಇವಾಗ. ಓಕೆ, ಉದುರಾಗೋಕ್ಕೆ ಈ ಥರ ಮಿಕ್ಸ್ ಮಾಡ್ಬೇಕು ಇದನ್ನು. ಎಲ್ಲ ನೀರು ಹೋಗಬೇಕಲ್ಲ, ತುಂಬ ಚೆನ್ನಾಗಿ ಬರಲಿ ಅಂತ ಈ ಥರ ಮಾಡ್ತಾ ಇದ್ದೀವಿ. ಸತ್ಯನಾರಾಯಣ ಪೂಜೆಗೆ ಈ ಪ್ರಸಾದನ ಫಿಕ್ಸ್ ಮಾಡಿರ್ತಾರೆ. ನೀವು ನಿಮ್ಮಲ್ಲಿ ಪೂಜೆ ಮಾಡಿದಾಗ ಮಾಡಿ ಇದನ್ನು. ಓಕೆ, ಈ ಥರ ಇವಾಗ ಕೆಳಗಿಟ್ಕೊಂಡಿದ್ದೀವಿ, ಆಫ್ ಮಾಡಿದ್ದೀವಿ. ಓಕೆನಾ, ರವಕ್ಕೆ ಇನ್ನೂ ಏನೂ ಹಾಕಿಲ್ಲ. ಓಕೆ, ಇನ್ಮೇಲೆ ನಾವು ಇದಕ್ಕೆ ಸ್ವೀಟ್ಗೆ ಸಕ್ಕರೆ ಮಿಕ್ಸ್ ಮಾಡ್ತೀವಿ. ಇವಾಗ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ರವಕ್ಕೆ ಎಷ್ಟು ಸಕ್ಕರೆ ಹಾಕಬೇಕು ಅಂತ. ನಾವು ಇಷ್ಟೇ ಹಾಕಬೇಕಂತ ಹೇಳ್ತಾ ಇಲ್ಲ, ಗೊತ್ತಾಗುತ್ತೆ. ಎಷ್ಟು ರವೆ ತೊಗೊಂಡಿರ್ತೀರೋ ಅಷ್ಟಕ್ಕೆ ಎಷ್ಟು ಸಕ್ಕರೆ ಬೇಕು ಅಂತ ಗೊತ್ತಾಗುತ್ತೆ. ಅಷ್ಟೇನು ಡಿಫಿಕಲ್ಟ್ ಅಲ್ಲ ಗೆಸ್ ಮಾಡೋಕ್ಕೆ. ಸೊ ಈ ಥರ ಕೆಳಗೆ ಇಟ್ಕೊಂಡು ಸಕ್ಕರೆನ ಮಿಕ್ಸ್ ಮಾಡಬೇಕು. ಇವಾಗ ಬಿಸಿ ಬಿಸಿ ನೋಡಿ ಯಾವ ರೀತಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಸಕ್ಕರೆ ಕರಗುತ್ತೆ ನಂತರ, ಅದು ಕರಗೋ ಸಲುವಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಹಾಕಿ. ಓಕೆನಾ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಕಡಿಮೆ ಹಾಕಿದರೆ ಪ್ರಸಾದ ಸಪ್ಪಗೆ ಬರುತ್ತೆ. ಅದಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಈ ಥರ. ಮತ್ತು ಮೇಲ್ಗಡೆನೂ ಕೂಡ ನೀವು ಮೇಲ್ಗಡೆನೂ ಕೂಡ ನಂತರ ಕೊನೆಗೇ ಕೂಡ ನೀವು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಬೋದು. ನಾವು ಮತ್ತೆ ತುಪ್ಪ ಹಾಕಿದ್ದೀವಿ, ಇವಾಗ ಮತ್ತೆ ಸಕ್ಕರೆ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀವಿ. ರವೆ ಹುರ್ಕೊಳ್ಳುವಾಗ ಕೂಡ ತುಪ್ಪ ಹಾಕ್ಕೊಂಡಿದ್ವಿ, ಮತ್ತು ಕೊನೆಗೂ ಕೂಡ ತುಪ್ಪ ಹಾಕ್ಕೊಳ್ತಾ ಇದ್ದೀವಿ ಟೇಸ್ಟ್ಗೋಸ್ಕರ ಎಲ್ಲ. ಓಕೆ, ನೋಡ್ತಾ ಇದ್ದಾರಲ್ಲ ಎಷ್ಟು ಉದುರಾಗಿದೆ ಇವಾಗ ಪ್ರಸಾದ. ಇನ್ನೇನು ರೆಡಿ ಆಗ್ತಾ ಇದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡಬೇಕು. ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಇಡಬೇಕು. ಎಲ್ಲ ಸಕ್ಕರೆ ಕರಗಿ ತುಂಬ ನೈಸಾಗಿ ಬರುತ್ತೆ. ಆಮೇಲೆ ನೀವು ಪ್ಲೇಟ್ ತೆಗೆದು ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿರೋ ಸತ್ಯನಾರಾಯಣ ಪೂಜೆಗೆ ಬೇಕಾದಂಥ ಪ್ರಸಾದ ರೆಡಿ ಆಗಿರುತ್ತೆ. ನಮಸ್ಕಾರ ವೀಕ್ಷಕರೇ, ಥ್ಯಾಂಕ್ ಯು.